ಲೈಟ್ ಸ್ವಲ್ಪ ಕೆಳಗಿಡಿ, ಕಪ್ ಕಾಡ್ತೇನೆ. ಹಾಯ್, ಇವತ್ತು ಮೂರನೇ ಕೃಷ್ಣಪ್ಪ ಸಿನಿಮಾದ ಪ್ರೀಮಿಯರ್ ಶೋ ಇದೆ. ಆ ಮೂವಿ ಹೇಗಿದೆ, ನನಗೇನು ಇಷ್ಟ ಆಯಿತು, ಸೊ ಎಲ್ಲ ಹೇಳ್ತೇನೆ, ವ್ಲಾಗಲ್ಲೇ ಹೇಳ್ತೇನೆ. ಪ್ಲೀಸ್ ಲಾಸ್ಟ್ ತನಕ ನೋಡಿ. ಭೂಮಿಸ್ ಡೇನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಕ್ಯಾಬ್ ಬುಕ್ ಮಾಡಿದ್ವಿ, ಕ್ಯಾಬ್ ಬಂತು. ನಾನು ಮತ್ತು ಮೋಹಿತಾ ಹೊರಟ್ವಿ. ಮೋಹಿತಾ ಬಿಗ್ ಹಾಕೊಂಡು ನೆಕ್ಸ್ಟ್ ನಾನು ಟ್ರೈಪಾಟ್ ಇಟ್ಕೊಂಡು ಹೊರಟೆ. ಆಲ್ರೆಡಿ ಲೇಟ್ ಆಗಿತ್ತು ಅಂತ ಫೀಲ್ ಆಯಿತು. ಸೊ 7 ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿದರು. ಬಾಯಣ್ಣ. ಲೇಟ್ ಆಯ್ತು ಅಂತೇಳಿ 7 o'clock 6:30 ಅಂತ ಹೇಳ್ತಿದ್ದೆ. ಓಕೆ, ಟ್ರಾವೆಲ್ ಮುಗೀತು, ಬನ್ನಿ ಥಿಯೇಟರ್ ಹತ್ರನೇ ಸಿಗೋಣ. ಓಕೆನಾ? ಎಷ್ಟು ನಂಬರ್ ಸೈಡ್ ಇದೆಲ್ಲ ಸರಿ ಕೂಗ್ತೀರ. ಪ್ರಭು ಸರ್ ಯಾಕಣೋ ಪಾರ್ಟ್ 2 ಇವರು. ಸರ್ ಹಾಯ್ ಅಂತ ಹೇಳಿಯಲ್ಲ. ಶಿಟ್, ಏನು ಮಾಡೋದು? ಸೊ ತುಂಬ ಬೇಗ ಬಂದ್ವಿ. ಇನ್ನೂ 1.5 year ಅಂತ ಹೇಳ್ತೇನೆ, ಇನ್ನು 1.5 hour ಬಾಕಿ ಇದೆ. ಸೊ ವೆಯ್ಟ್ ಮಾಡು. ಯಾಕಂದರೆ 6:30ಗೆ ರೀಚ್ ಆದ್ವಿ. 7 ಗಂಟೆ ಅಂತ ಹೇಳಿದ್ರೆ ನೋಡಿದರೆ ಆಲ್ರೆಡಿ ಇನ್ನೊಂದು ಮೂವಿ ಆಗ್ತಿತ್ತು, ಜಡ್ಜ್ಮೆಂಟ್ ಅಂತ ಹೇಳೋ ಮೂವಿ ಶೋ ಆಗ್ತಿತ್ತು. ಸೊ ಹಾಗಾಗಿ 6:30 ಅಂತ ಹೇಳಿ 7:30 ಆಗ್ತಾ ಇದೆ. ಅಲ್ಲಿ ತನಕ ಏನು ಮಾಡೋದು ಅಂತೇಳಿ 1 hour ಏನು ಮಾಡೋದು ಅಂತೇಳಿ ಕುತ್ಕೊಂಡು ಇನ್ಸ್ಟಾಗ್ರಾಮ್ನ ಮೇಲಿನ ಕೆಳಗೆ ಸ್ಕ್ರೋಲ್ ಮಾಡ್ತಾ 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 ಇಬ್ಬರೂ ಟೈಮ್ ಪಾಸ್ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಫೈನಲಿ ಮೂವಿ ಸ್ಟಾರ್ಟ್ ಆಯಿತು. ಬನ್ನಿ ಥಿಯೇಟರ್ ಒಳಗೆ ಹೋಗೋಣ. ಫಸ್ಟ್ ಹಾಫ್ ಮುಗಿತು, ನಕ್ಕಿ ಸಾಕಾಯಿತು. ಅದೇ ಖುಷಿಲಿ ಹಸಿವು ಆಗ್ತಾಯಿತ್ತು. ಅದೇ ಟೈಮಿಗೆ ಪಿಜ್ಜಾನು ಸಿಕ್ತು. ಪಿಜ್ಜಾ ಓಪನ್ ಮಾಡಿ ಬೇಗ ತಿಂದು ಒಂದು ಸೀನ್ ಮಿಸ್ ಆಗಬಾರ್ದು ಅಂತ ಥಿಯೇಟ್ರ್ ಒಳಗೆ ಬೇಗ ಹೋದ್ವಿ. ಇಷ್ಟೊಂದು ಅದ್ಭುತ ಮೂವಿ ಮಾಡಿದಂತಹ, ಇಷ್ಟೊಂದು ನಗಿಸಿ, ಇಷ್ಟೊಂದು ಒಳ್ಳೆಯ ಮೂವಿ ಕೊಟ್ಟಂತಹ ಡೈರೆಕ್ಟರ್ ನವೀನ್ ಅವರಿಗೆ ಕಾಂಗ್ರೆಸ್ ಹೇಳುವಂತ ಅನಿಸ್ತು. ಹಾಗೆಯೇ ಅವರಿಗೊಂದು ವಿಶ್ ಮಾಡಿ ಅಲ್ಲಿಂದ ಹೊರಟ್ವಿ. ಸೀರಿಯಸ್ಲಿ ಬಾಯ್ ನೋವಾಗ್ತದೆ, ಅಷ್ಟು ನಕ್ಕಿದ್ದೀವಿ. ಮಾತ್ರ ನನಗೆ ಮೇನ್ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಶಂಕರನ್ ಕ್ಯಾರೆಕ್ಟರ್ ಪ್ಲಸ್ ಉಗ್ರ ಮಂಜು ಅವ್ರದ್ದು. ಇದಕ್ಕೆ ಎಲ್ಲರದ್ದು ತುಂಬ ಒಳ್ಳೆಯ ಒಂದು ನಟನೆ. ಬಟ್ ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ ಮತ್ತೆ ಹೇಳ್ತಾರೆ. ಸೊ ಕ್ಯಾಬ್ ಬುಕ್ ಮಾಡಿದೆ, ಕ್ಯಾಬ್ ಬಂತು. ಸೊ ಟೈಮ್ ಆಲ್ರೆಡಿ 10 ಕಳೆದಿತ್ತು. ನಿಜ, ಮೂರನೇ ಕೃಷ್ಣಪ್ಪ ಮೂವಿ ಅಂತೂ ತುಂಬ ಚೆನ್ನಾಗಿದೆ. 100% ನಿಮ್ಗೆಲ್ರಿಗೂ ಬೋರೇ ಆಗಲ್ಲ, ತುಂಬ ಎಂಜಾಯ್ ಮಾಡ್ತೀರಾ. ಸೆಕೆಂಡ್ ಹಾಫ್ ಎಷ್ಟು ಎಂಜಾಯ್ ಮಾಡ್ತಿರೋ ಗೊತ್ತಿಲ್ಲ, ಬಟ್ ಫಸ್ಟ್ ಹಾಫ್ ಅಂತೂ ಸೀರಿಯಸ್ಲಿ ನಿಮ್ಮ ಮುಖದಲ್ಲಿ ನಗು ಬರದೇ ಇರಲಿಕ್ಕೆ ಚಾನ್ಸೇ ಇಲ್ಲ. ರಂಗಣ್ಣರಾವ್ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಸಂಪತ್ ಸರ್ ಆ್ಯಕ್ಟಿಂಗ್ ಆಗಿರ್ಬೋದು, ಅಥವಾ ಉಗ್ರ ಮಂಜು ಅವರ, ಹಾಗೆಯೇ ಶಂಕರ್ ಅನ್ನೋ ಕ್ಯಾರೆಕ್ಟರ್ ಪ್ರತಿಯೊಂದು ಇಷ್ಟ ಆಯಿತು. ಮುಖ್ಯವಾಗಿ ಸಾಂಗು ಸೂಪರ್ ಆಗಿದೆ. ಯಪ್ಪ, ಡೈಲಾಗ್ಸ್ ಬರೆದವ್ರಿಗಂತೂ ಹ್ಯಾಟ್ಸ್ ಆಫ್. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ಎಂಜಾಯ್ ಮಾಡಿ, ಥಿಯೇಟರಲ್ಲೇ ನೋಡಿ. ನಿಮಗೆ ಸೀರಿಯಸ್ಲಿ ಗುಡ್ ವೈಬ್ಸ್ ಕೊಡುತ್ತೆ ಈ ಮೂವಿ. ಸೊ ಮೂರನೇ ಕೃಷ್ಣಪ್ಪ ಮೂವಿಗೆ ಆಲ್ ದಿ ವೆರಿ ಬೆಸ್ಟ್. ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ. ಬಾಯ್.